ನಮಸ್ಕಾರ ಸ್ನೇಹಿತರೆ. ಭಾರತೀಯರಿಗೆ ಚಿನ್ನ ಅಂದರೆ ಅದೇನೋ ಮೋಹ. ಆ ಕಾರಣಕ್ಕಾಗಿ ಅತಿ ಹೆಚ್ಚು ಚಿನ್ನವನ್ನು ಬಳಸುವಂಥ ರಾಷ್ಟ್ರಗಳಲ್ಲಿ ಭಾರತಕ್ಕೆ 2ನೇ ಸ್ಥಾನ. ಜನಸಂಖ್ಯೆ ಜಾಸ್ತಿ ಇರುವ ಕಾರಣಕ್ಕಾಗಿ ಭಾರತಕ್ಕೆ ಆ ಸ್ಥಾನ ಬಂದಿರಬಹುದು. ಒಟ್ಟಾರೆಯಾಗಿ ಪ್ರತಿ ವರ್ಷ ಒಂದು ಹೆಚ್ಚು ಕಡಿಮೆ 800 ಮೆಟ್ರಿಕ್ ಟನ್ನಷ್ಟು ಚಿನ್ನವನ್ನು ಭಾರತದಲ್ಲಿ ಬಳಸಲಾಗುತ್ತೆ. 1 ಮೆಟ್ರಿಕ್ ಅಂದರೆ 1000 kg. ಟಾಪ್ನಲ್ಲಿ ಇರೋದು ಚೀನಾ. ಅವರು 900 ಮೆಟ್ರಿಕ್ ಟನ್ ಚಿನ್ನವನ್ನು ಬಳಸಿದ್ದಾರೆ. ನಾವು 800 ಮೆಟ್ರಿಕ್ ಚಿನ್ನವನ್ನು ಬಳಸ್ತಾ ಇದ್ದೇವೆ. ಈ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಈಗ ಚಿನ್ನದ ಬೆಲೆ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಗಗನಕ್ಕೇರಿಯಾಗಿದೆ. ಎಲ್ಲರೂ ಅಂದುಕೊಂಡಿದ್ರು ಈ ಮಂತ್ ಎಂಡ್ ಅಕ್ಷಯ ತೃತೀಯ ಇದೆಯಲ್ಲ, ಡಿಮ್ಯಾಂಡ್ ಸಹಜವಾಗಿ ಜಾಸ್ತಿ ಆಗುತ್ತೆ, ಆಗ ಚಿನ್ನದ ಬೆಲೆ 1 ಲಕ್ಷವನ್ನು ತಲುಪಬಹುದು ಅಥವಾ ಕ್ರಾಸ್ ಮಾಡಬಹುದು ಅಂತ. ಆದರೆ ಎಲ್ಲರೂ ನಿರೀಕ್ಷೆ ತಲೆ ಕೆಳಗಾಗುವ ರೀತಿಯಲ್ಲಿ ಇವತ್ತೇ 10 ಗ್ರಾಮ್ ಚಿನ್ನದ ಬೆಲೆ 1 ಲಕ್ಷವನ್ನು ಕ್ರಾಸ್ ಮಾಡಿದೆ. ಸಾರ್ವಕಾಲಿಕವಾದ ಆದಂಥ ದಾಖಲೆಯನ್ನು ಬರೆದಿದೆ. ಹಾಗಾದರೆ ಏನಾಗ್ತಿದೆ ಚಿನ್ನದ ಬೆಲೆಯ ವಿಚಾರದಲ್ಲಿ ಒಂದಷ್ಟು ಡೀಟೇಲನ್ನು ಗಮನಿಸ್ತಾ ಹೋಗೋಣ. ಜೊತೆಗೆ ಚಿನ್ನದ ಬೆಲೆ ಹೀಗೆ ಇರುತ್ತಾ ಅಥವಾ ಕಡಿಮೆ ಏನಾದರೂ ಆಗಬಹುದಾ ಅಥವಾ ಇನ್ನಷ್ಟು ಜಾಸ್ತಿ ಆಗುತ್ತಾ, ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪರ್ಟ್ಗಳು ಏನು ಹೇಳ್ತಿದ್ದಾರೆ ಒಂದಷ್ಟು ಡೀಟೇಲನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ. ಮೊದಲಿಗೆ ಚಿನ್ನದ ಬೆಲೆಯ ವಿಚಾರಕ್ಕೆ ಬರೋದಾದರೆ 24 ಕ್ಯಾರೆಟ್ ಚಿನ್ನ ಅಂದರೆ ಪರಿಶುದ್ಧವಾಗಿರುವಂಥ ಚಿನ್ನ ಸಾಧಾರಣವಾಗಿ 24 ಕ್ಯಾರೆಟ್ನಲ್ಲಿ ಆಭರಣ ಮಾಡಿಸೋದು ತೀರಾ ಕಡಿಮೆ. ಬಹಳ ಸ್ಮೂತಾಗಿ ಇರುವ ಕಾರಣಕ್ಕಾಗಿ, ತುಂಬ ಪರಿಶುದ್ಧವಾದಂಥ ಚಿನ್ನ ಆದಂಥ ಕಾರಣಕ್ಕಾಗಿ ಅದರಲ್ಲಿ ಆಭರಣಗಳನ್ನು ತೀರಾ ಕಡಿಮೆ. ಈ 24 ಕ್ಯಾರೆಟ್ ಚಿನ್ನ ಇದೀಗ 1 ಗ್ರಾಮ್ಗೆ 10,000, 10 ಗ್ರಾಮ್ಗೆ ಇದೀಗ 1 ಲಕ್ಷವನ್ನು ದಾಟಿ ಹೋಗಿದೆ. ಹೆಚ್ಚು ಕಡಿಮೆ ಒಂದು 18 ವರ್ಷಗಳ ಹಿಂದೆ 2007 ಮತ್ತು 2008ರ ಆಸುಪಾಸಲ್ಲಿ 10 ಗ್ರಾಮ್ಗೆ 1000 ಇತ್ತು. ಆದರೆ ಇದೀಗ 1 ಗ್ರಾಮ್ಗೆ 1000 ರೇಟ್ ಆಗಿಬಿಟ್ಟಿದೆ. ಇದು 24 ಕ್ಯಾರೆಟ್ ವಿಚಾರಕ್ಕೆ. ಇನ್ನು ಸಾಧಾರಣವಾಗಿ ಎಲ್ಲರೂ ಕೂಡ ಆಭರಣವನ್ನು ಮಾಡಿಸೋದು 22 ಕ್ಯಾರೆಟಲ್ಲಿ. ಈ 22 ಕ್ಯಾರೆಟ್ ಚಿನ್ನವು ಕೂಡ ಈಗ 92 ಆಸುಪಾಸಿಗೆ ಬಂದಿದೆ. ಅದು ಕೂಡ ಇನ್ನು ಸ್ವಲ್ಪ ದಿನಕ್ಕೆ 1 ಲಕ್ಷವನ್ನು ಕ್ರಾಸ್ ಮಾಡಬಹುದು. ಈಗಾಗಲೇ ನಿಮಗೆ ಮೇಕಿಂಗ್ ಚಾರ್ಜ್, ಆ ಚಾರ್ಜ್, ಈ ಚಾರ್ಜ್ ಅಂತ ಹೇಳಿ ಅದು 1 ಲಕ್ಷವನ್ನು ಕ್ರಾಸ್ ಮಾಡಿ ಆಗುತ್ತೆ. ಇನ್ನೊಂದು 18 ಕ್ಯಾರೆಟ್ ಚಿನ್ನ, ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ, ಅದರಲ್ಲೂ ಕೂಡ ಆಭರಣವನ್ನು ಮಾಡಿಸಲಾಗುತ್ತೆ. ಒಟ್ಟಾರೆಯಾಗಿ ಇದೀಗ 24 ಕ್ಯಾರೆಟ್ ಚಿನ್ನ 1 ಲಕ್ಷ ಕ್ರಾಸ್ ಆಗಿದೆ. ಆಭರಣವನ್ನು ಮಾಡಿಸುವಂತಹ 22 ಕ್ಯಾರೆಟ್ ಚಿನ್ನ 1 ಲಕ್ಷದ ಸಮೀಪಕ್ಕೆ ಬಂದು ನಿಂತುಕೊಂಡಿದೆ ಬಿಟ್ಟಿದೆ. ಸಾರ್ವಕಾಲಿಕ ದಾಖಲೆ ಅಥವಾ ಚಿನ್ನದ ಬೆಲೆಯ ವಿಚಾರದಲ್ಲಿ ಹಿಸ್ಟರಿಯನ್ನು ಬರೆದಿದೆ ಅಂದರೂ ಕೂಡ ತಪ್ಪಾಗಕ್ಕಿಲ್ಲ. ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮದುವೆ ಸೀಸನ್ ಅಂಥವರಿಗಂತೂ ಇದು ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಕೊಡುತ್ತೆ. ಮಧ್ಯಮ ವರ್ಗದವರಿಗಂತೂ ಚಿನ್ನವನ್ನು ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಚಿನ್ನ ಅಂದರೆ ಶಾಕ್ ಹೊಡೆಯುತ್ತೆ ಎನ್ನುವ ರೀತಿಯಲ್ಲಿದೆ. ಕೆಲ ದಿನಗಳ ಹಿಂದೆಯೇ ಚಿನ್ನದ ಬೆಲೆಗೂ ಈಗಿನ ಬೆಲೆಗೂ ಅಜಗಜಾಂತರ ವ್ಯತ್ಯಾಸ ಆಗಿದೆ. ಯಾವ ಕಾರಣಕ್ಕಾಗಿ ಹಂಗೆ ರೇಟ್ ಹೈಕ್ ಆಗಿದೆ ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಹೇಗಿತ್ತು ಚಿನ್ನದ ಬೆಲೆ ಅಂದರೆ, ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಅಂತೂ ನಾವು ನೋಡ್ತಾ ಹೋಗೋದಾದರೆ ಆಗ ನಿಮಗೊಂದಿಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನೋಡಿ, 2024 ಜನವರಿ 1 ಸಂದರ್ಭದಲ್ಲಿ 63,000 ಆಸುಪಾಸಲ್ಲಿ ಇತ್ತು. ಅದೇ 2025 ಈ ವರ್ಷ ಜನವರಿ 1 77,000 ಆಸುಪಾಸಿಗೆ ಬಂದು ತಲುಪಿತು. ಅಂದರೆ ಹೆಚ್ಚು ಕಡಿಮೆ ಒಂದು 14ರಿಂದ 15,000ದಷ್ಟು ಚಿನ್ನದ ಬೆಲೆ ಜಾಸ್ತಿ ಆಯಿತು. 1 ವರ್ಷದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ, ಈ ವರ್ಷದ ಆರಂಭದಲ್ಲಿ 77,000 ಇದ್ದಿದ್ದು ಈಗ ನಾವು ಏಪ್ರಿಲ್ ಮಧ್ಯಭಾಗದಲ್ಲಿದ್ದೇವೆ. ಈಗ 1 ಲಕ್ಷ ದಾಟಿ ಹೋಗಿಬಿಟ್ಟಿದೆ. ಕೇವಲ ಒಂದು 3.5-4 ತಿಂಗಳಲ್ಲಿ ಚಿನ್ನದ ಬೆಲೆ 25,000ಕ್ಕೂ ಅಧಿಕ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ. ಹಾಗೆ ನಿಮ್ಮ ಒಂದಷ್ಟು ಜನ ಕುತೂಹಲ ಇರುತ್ತೆ, ಹಿಂದೆ ಎಲ್ಲ ಎಷ್ಟಿತ್ತು ಬೆಲೆ ಅಂತ. ನಿಮ್ಮ ಕುತೂಹಲವನ್ನು ತಣಿಸುವಂಥ ಉದ್ದೇಶದಿಂದ ಹಳೆಯ ರೇಟನ್ನು ಹೇಳ್ತಾ ಹೋಗ್ತೀನಿ ಕೇಳಿ. ನಿಮಗೆ 1970ರ ಸಂದರ್ಭದಲ್ಲಿ 10 ಗ್ರಾಮ್ ಚಿನ್ನಕ್ಕೆ 180 ರೂಪಾಯಿ ಇತ್ತು. 24 ಕ್ಯಾರೆಟ್ ಚಿನ್ನ ನಂಬೋದಕ್ಕೆ ಬಹಳ ಕಷ್ಟ ಆಗುತ್ತೆ, ಆದರೆ ನಂಬಲೇಬೇಕು. 180 ರೂಪಾಯಿ ಇತ್ತು. 1990ಕ್ಕೆ ಬರುವಾಗ 3,200ಕ್ಕೆ ಬಂದಿತು. 2007ರಲ್ಲಿ 10 ಗ್ರಾಮ್ಗೆ 10,000 ಇತ್ತು. 2010ಕ್ಕೆ ಬರುವಾಗ ಅದು 18,000 ಆಯಿತು.
2015ಕ್ಕೆ ಬರುವಾಗ 26,000 ಆಯಿತು. 2015ರಿಂದ ಚಿನ್ನದ ಬೆಲೆ ಕಂಟ್ರೋಲ್ಗೆ ಸಿಕ್ಕೇ ಇಲ್ಲ. ನಾನು ಯಾರೋ ಒಬ್ಬರ ಭಾಷಣ ನೋಡ್ತಾ ಇದ್ದೆ, ಬಹಳ ದೊಡ್ಡ ಮಟ್ಟಿಗೆ ಚಿಂತಕರು ಅಂತ ಕರೆಸಿಕೊಂಡಿದ್ದವರು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಭಾಷಣ ಮಾಡುವಂಥವರು ಯಾವುದೇ ಒಂದು ಸಭೆಯಲ್ಲೂ ನಿಂತುವರೆ ಭಾಷಣ ಮಾಡ್ತಾ ಇದ್ರು. ನೋಡಿ, ನಿಮಗೆ ಇನ್ನೊಂದು 10 ವರ್ಷದಲ್ಲಿ ಈಗಿರುವಂಥ ಸರ್ಕಾರದ ಕಾರಣಕ್ಕಾಗಿ ಚಿನ್ನದ ಬೆಲೆ ವಿಪರೀತ ಕುಸಿದು ಹೋಗಿಬಿಡುತ್ತೆ. ಮಧ್ಯಮ ವರ್ಗದವರು, ಬಡವರು ಆರಾಮಾಗಿ ಮದುವೆ ಮಾಡಬಹುದು, ಆರಾಮಾಗಿ ಚಿನ್ನವನ್ನು ಕೊಂಡುಕೊಳ್ಳಬಹುದು. ಅಂತಹ ಭಾಷಣಕಾರರು ಎಲ್ಲಿ ಹೋದರೂ ಗೊತ್ತಿಲ್ಲ. ಈಗ ಚಿನ್ನದ ಬೆಲೆ ಕೊಂಡುಕೊಳ್ಳೋದು ಹೋಗಲಿ, ನಾವು ಅದನ್ನು ಅರಗಿಸಿಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. 10 ಗ್ರಾಮ್ಗೆ 1 ಲಕ್ಷ ಅಂದರೆ ಇನ್ನು 2022ಕ್ಕೆ ಬರುವಾಗ 52,000 ಆಯಿತು. 2023ಕ್ಕೆ ಬರುವಾಗಲೂ ಕೂಡ ನೋಡಿ, ನೀವು 1-2 ವರ್ಷದ ಹಿಂದೆ 45 ಆಸುಪಾಸಿಗಿತ್ತು. ಈಗ 2025ಕ್ಕೆ 1 ಲಕ್ಷ ಆಗಿದೆ. 1970ರಲ್ಲಿ 180 ರೂಪಾಯಿ, ಈಗ 2025ಕ್ಕೆ ಬಂದಾಗ 1 ಲಕ್ಷ ಬಂದು ತಲುಪಿದೆ. ಈಗ ಹಾಗಾದರೆ ಯಾಕೆ ಚಿನ್ನದ ಬೆಲೆ ಈ ರೀತಿಯಾಗಿ ಏರಿಕೆ ಆಗ್ತಾ ಇದೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪರ್ಟ್ಗಳು ಏನು ಅಂತಿದ್ದಾರೆ ಅಂದರೆ, ಹೂಡಿಕೆ ಮಾಡಬಹುದು ಅಥವಾ ಚಿನ್ನವನ್ನು ಖರೀದಿ ಮಾಡಬೇಕಾ, ಏನು ಎಕ್ಸ್ಪರ್ಟ್ ಏನು ಹೇಳ್ತಿದ್ದಾರೆ ಆ ವಿಚಾರವನ್ನು ಗಮನಿಸೋಣ ಬಂಧುಗಳೇ. ಗೋಲ್ಡ್ ರೇಟ್ ಈ ರೀತಿಯಾಗಿ ಜಾಸ್ತಿ ಆಗೋದಕ್ಕೆ ಕಾರಣ ಜಾಗತಿಕ ಮಾರುಕಟ್ಟೆಯ ತಲ್ಲಣ ಎಲ್ಲರಿಗೂ ಕೂಡ ಗೊತ್ತಿದೆ. ಮೊನ್ನೆ ತಾನೇ ಷೇರು ಮಾರ್ಕೆಟ್ ಯಾವ ರೀತಿಯಾಗಿ ಚೆಕ್ ಆಯಿತು ಅನ್ನೋದು ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಡೊನಾಲ್ಡ್ ಟ್ರಂಪ್ ಅವರು ಆ ಸುಂಕ ನೀತಿ ಇದೆಯಲ್ಲ ಅಥವಾ ಪ್ರತಿ ಸುಂಕ ನೀತಿ ಇದೆಯಲ್ಲ, ಅದು ಇಡೀ ಜಾಗತಿಕ ಮಾರುಕಟ್ಟೆಯನ್ನು ಶೇಕ್ ಮಾಡಿಬಿಟ್ಟಿದೆ. ಅದರಲ್ಲೂ ಏನಾಗಿದೆ ಅಂದರೆ, ಅಮೇರಿಕದ ಆರ್ಥಿಕತೆಯ ಕುಸಿತ ಇದೆಯಲ್ಲ, ಅದು ವಿಪರೀತ ಹಂತಕ್ಕೆ ಹೋಗ್ಬಿಟ್ಟಿದೆ. ಸಹಜವಾಗಿ ಡಾಲರ್ ಮೌಲ್ಯ ಕುಸಿತ ಕಾಣ್ತಾ ಇದೆ. ಡಾಲರ್ಗೆ ಹೆಚ್ಚಿನ ವ್ಯಾಲ್ಯೂ ಇಲ್ಲದಂಥ ಪರಿಸ್ಥಿತಿ ಇದೀಗ ತಲುಪೋದಕ್ಕೆ ಶುರುವಾಗಿದೆ. ಹಿಂದೆ ಏನಾಗ್ತಿತ್ತು ಅಂದರೆ, ಬಹುತೇಕರೆಲ್ಲರೂ ಕೂಡ ಡಾಲರ್ನಲ್ಲಿ ಹೂಡಿಕೆ ಮಾಡ್ತಾಯಿದ್ರು. ಡಾಲರ್ ಯಾವತ್ತಿದ್ರೂ ಕೂಡ ಲಾಭ ಎನ್ನುವ ಕಾರಣಕ್ಕಾಗಿ ಈಗೇನು ಮಾಡ್ತಿದ್ದಾರೆ, ಡಾಲರಿಂದ ಆ ಬಂಡವಾಳವನ್ನು ಹಿಂತೆಗೆದು ತುಂಬ ಸೇಫ್ ಎನ್ನುವ ಕಾರಣಕ್ಕಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಜೊತೆಗೆ ಬೇರೆ ಬೇರೆ ಸೆಂಟ್ರಲ್ ಬ್ಯಾಂಕ್ಗಳಲ್ಲೂ ಕೂಡ ಚಿನ್ನದ ರಿಸರ್ವ್ ಅನ್ನು ಜಾಸ್ತಿ ಮಾಡೋದಕ್ಕೆ ಶುರು ಮಾಡಿಕೊಂಡು ಬಿಟ್ಟಿದ್ದಾವೆ. ಇನ್ನು ತುಂಬ ಜನ ಷೇರು ಮಾರ್ಕೆಟ್ ಬೇರೆ ಬೇರೆ ಕಡೆಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರಲ್ಲ, ಶೇರ್ ಮಾರ್ಕೆಟ್ ಕೂಡ ಶೇಕ್ ಆಗ್ತಾ ಇದೆ. ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಎಲ್ಲೆಲ್ಲಿ ಬಂಡವಾಳವನ್ನು ಹಾಕಿದ್ರೋ ಆ ಎಲ್ಲ ಬಂಡವಾಳವನ್ನು ಕೂಡ ತೆಗೆದು ಚಿನ್ನದ ಮೇಲೆ ಜನ ಹಾಕೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಸಹಜವಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನಗೆ ವಿಪರೀತ ಡಿಮ್ಯಾಂಡ್ ಶುರುವಾಗಿ ಬಿಟ್ಟಿದೆ. ಒಂದು ಕಡೆಯಿಂದ ಜನ ಆಭರಣಗಳ ಕೊಳ್ಳುವಿಕೆ ಅಂತೂ ಕಡಿಮೆ ಆಗಲ್ಲ. ಬಿಡಿ ಆಭರಣ ಮೇಲೆ ಇನ್ವೆಸ್ಟ್ ಅಂದರೆ ಆಭರಣವನ್ನು ಕೊಂಡುಕೊಳ್ಳಬೇಕು ಅಂತ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇನ್ನೊಂದಷ್ಟು ಮಂದಿ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ ಹಣವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಚಿನ್ನಕ್ಕೆ ವಿಪರೀತವಾದಂತಹ ಡಿಮ್ಯಾಂಡ್. ಇನ್ನು ಭಾರತದ ವಿಚಾರಕ್ಕೆ ಬರೋದಾದರೆ, ಭಾರತದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಚಿನ್ನದ ಪ್ರೊಡಕ್ಷನ್ ತೀರ ಕಡಿಮೆ. ನಾವು ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದೇವೆ. ಬಹುತೇಕ ಚಿನ್ನವನ್ನು ನಾವು ಇಂಪೋರ್ಟ್ ಮಾಡಿಕೊಳ್ಳುತ್ತೇವೆ, ಅಂದರೆ ಬೇರೆ ದೇಶಗಳಿಂದ ನಾವು ಆಮದಾನ ಮಾಡಿಕೊಳ್ಳುತ್ತೇವೆ. ಈ ಕಾರಣಕ್ಕಾಗಿ ಭಾರತದಲ್ಲಂತೂ ಚಿನ್ನದ ಬೆಲೆ ಇನ್ನಷ್ಟು ಜಾಸ್ತಿಯಾಗಿದೆ. ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿಕೊಂಡರೆ ಭಾರತದಲ್ಲಿ ಚಿನ್ನದ ಬೆಲೆ ಜಾಸ್ತಿನೇ ಇದೆ. ಒಂದಷ್ಟು ದೇಶಗಳ ಜೊತೆ ನಾವು ಕಂಪೇರ್ ಮಾಡೋದಕ್ಕೆ ಆಗಲ್ಲ. ಅವರಿಗಿಂತ ನಾವು 2ರಷ್ಟು ಜಾಸ್ತಿ ರೇಟ್ಗಳು ಬಂದು ತಲುಪಿದ್ದೇವೆ. ಇನ್ನೂ ತುಂಬ ಜನ ಎಕ್ಸ್ಪರ್ಟ್ಗಳು ಏನು ಸಲಹೆ ಕೊಡ್ತಿದ್ದಾರೆ ಅಂದರೆ, ಎಲ್ಲರಿಗೂ ಚಿನ್ನ ನಿಮಗೆ ತುಂಬ ಸುರಕ್ಷಿತವಾದಂಥ ಹೂಡಿಕೆ ವಿಧಾನ, ನಷ್ಟ ಆಗೋದಕ್ಕಂತೂ ಸಾಧ್ಯವೇ ಇಲ್ಲ. ಹೀಗಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡಿ ಅಂತ ಹೇಳ್ತಿದ್ದಾರೆ. ಆ ಕಾರಣಕ್ಕಾಗಿ ಜನ ಬಂದು ಭೂಮಿ ಇಲ್ಲ ಅಂದರೆ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಿದ್ದಾರೆ. ಈ ಕಾರಣಕ್ಕಾಗಿ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಚಿನ್ನದ ಬೆಲೆ ಕಡಿಮೆ ಆಗುತ್ತಾ? ಒಂದಷ್ಟು ಜನ ಹೇಳೋದು, ಈ ಅಕ್ಷಯ ತೃತೀಯ ಆದ ಬಳಿಕ ಚಿನ್ನದ ಬೆಲೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು ಅಂತ ಹೇಳ್ತಿದ್ದಾರೆ. ಆದರೆ ಇನ್ನೊಂದಷ್ಟು ತಜ್ಞರು ಮಾತು ಏನಪ್ಪ ಅಂತ ಅಂದರೆ, ತೀರಾ ನಾವು ಹೀಗೆ ಆಗುತ್ತೆ ಅಂತ ಹೇಳೋಕ್ಕೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆದರೆ ಸ್ವಲ್ಪ ದಿನಗಳಲ್ಲೇ ನೀವು ನೋಡ್ತಾ ಇರಿ, ಚಿನ್ನದ ಬೆಲೆಗೆ 1 ಲಕ್ಷ ಇದೆಯಲ್ಲ, ಇನ್ನು ನೋಡ್ತಾ ಇದ್ದ ಹಾಗೆ ಸ್ವಲ್ಪ ದಿನಗಳಲ್ಲಿ 1,30,000ಕ್ಕೂ ಹೋಗಿ ತಲುಪುತ್ತೆ. ಹೀಗಾಗಿ ಹಣ ಇತ್ತು ಅಂತ ಅಂದರೆ ನೀವು ಚಿನ್ನವನ್ನು ಖರೀದಿ ಮಾಡಿ ಇಟ್ಕೊಳ್ಳಿ. ನಿಮಗೆ ಲಾಸ್ ಆಗುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ.
ಇಲ್ಲ ನೀವು ಸ್ವಲ್ಪ ಜಾಸ್ತಿ ದುಡಿಮೆ ಮಾಡಬೇಕು ಅಂದರೆ ಈ ಹಿಂದೇನಾದರೂ ಚಿನ್ನವನ್ನು ಇಟ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ದಿನ ಅಂದರೆ ಇನ್ನೊಂದು 10 ದಿನದ ಗ್ಯಾಪ್ ಏನಿದೆ ಆ ದಿನದ ನಡುವೆ ಯಾವಾಗಲಾದರೂ ಒಂದು ವೇಳೆ ರೇಟ್ ನೋಡಿ ಮಾರಿಬಿಡಿ ಎನ್ನುವ ರೀತಿಯಲ್ಲಿ ಕೂಡ ಸಲಹೆಯನ್ನು ಕೊಡ್ತಿದ್ದಾರೆ. ಇನ್ನು ಚಿನ್ನದ ಬೆಲೆ ಕಡಿಮೆ ಆಗುತ್ತಾ ಅಂದರೆ ಸಾಧ್ಯತೆಗಳು ತೀರ ಕಡಿಮೆ. ಅದು ಎಕ್ಸ್ಪರ್ಟ್ಗಳ ಮಾತು ಬಂಧುಗಳೇ. ನಿಮಗೆ ಏನು ಅನ್ನಿಸ್ತಿದೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.